ಮತ್ತೆ ಟಿಪ್ಪು ಜಯಂತಿಗೆ ಪ್ರಸ್ತಾಪ ಮಾಡಿರೋ ವಿಚಾರ ಶಾಸಕ ವಿಜಯಾನಂದ ಕಾಶಪ್ಪನವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮತ್ತೆ ಟಿಪ್ಪು ಜಯಂತಿಗೆ ಆ ಪ್ರಸ್ತಾಪ ಇಟ್ಟಿರೋದೇ ವಿಜಯಾನಂದ ಕಾಶಪ್ಪನವರು ಸಮರ್ಥನೆ ಮಾಡಿಕೊಳ್ಳೇಬೇಕಲ್ಲ. ಯಾತಕ್ಕೋಸ್ಕರ ನಾನು ಹೇಳಿದೆ, ಯಾತಕ್ಕೋಸ್ಕರ ಪ್ರಸ್ತಾಪವನ್ನು ತಂದಿದ್ದೇನೆ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ನಾನು ಹೇಳಿರೋದು ಸರಿ ಇದೆ, ಸರ್ಕಾರದ ವತಿಯಿಂದಲೇ ಟಿಪ್ಪು ಜಯಂತಿ ಆಚರಣೆ ಆಗಬೇಕು ಅನ್ನುವಂತಹ ಮಾತನ್ನು ಅವ್ರು ಆಡಿರ್ತಕ್ಕಂಥದ್ದು. ತುಂಬ ಜನ ಸಮರ್ಥಿಸ್ಕೋತಾರೆ, ಕೆಲವರು ಅಪೋಸ್ ಮಾಡ್ತಾರೆ, ಕೆಲವರು ಮಾತೇ ಆಡಲ್ಲ. ಎಲ್ಲ ಜಾತಿ ಜನಾಂಗ ಇರುವ ಜಾತ್ಯತೀತ ರಾಷ್ಟ್ರದಲ್ಲಿ ಯಾಕೆ ವಿರೋಧ? ಅಲ್ಪಸಂಖ್ಯಾತರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ವಾ? ಯಡಿಯೂರಪ್ಪ ಶೆಟ್ಟರ್ ಟಿಪ್ಪು ವೇಷ ಧರಿಸಿರ್ಲಿಲ್ವಾ? ಮಾಡಲಿ ಅಂತ ಅವರು ಮತ್ತೆ ಮಾತಾಡಿರೋದು. ಅವುಗಳ ಗಮನ ಸೆಳೆಯುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಅವಕಾಶ ಕೊಟ್ಟರೆ ಮಾತಾಡ್ತೀನಿ, ಅಲ್ಲಿ ಮಾತಾಡಿ ಬಂದು ನಿಮ್ಗೆ ಪ್ರತಿಕ್ರಿಯೆ ಕೊಡ್ತೀನಿ. ಮಾಡಲಿಲ್ಲ, ಅವ್ರು ಬೇಡಾಗೈತಿ ಮಾಡ್ತಾರೆ, ನನಗೆ ಬೇಕಾಗೈತಿ ನಾನು ಹೇಳ್ತೀನಿ. ತಪ್ಪೇನಿದೆ? ಸ್ವಾತಂತ್ರ್ಯ ಭಾರತದಲ್ಲಿದ್ದೀವಿ, ಎಲ್ಲ ಜಾತಿ ಜನಾಂಗನ ಇರುವಂಥ ಜಾತ್ಯತೀತ ರಾಷ್ಟ್ರ ಭಾರತ ದೇಶ. ಇವ್ರು ಯಾಕೆ ವಿರೋಧ ಮಾಡ್ತಾರೆ? ಇವ್ರು ಬೇಡಾಗಿದ್ರೆ ಬಿಡ್ಲಲ್ಲ, ಇವ್ರಿಗೆ ಯಾರು ಬೇಕಾದಾಗ ಇದೇ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಅವ್ರ ವೇಷ ಭೂಷ ಧರಿಸಿ ಟಿಪ್ಪುನ ಖಡ್ಗ ಹಿಡಿದಿದ್ರು ಕೈಯಲ್ಲಿ. ಅವಾಗ ಬೇಕಾಗಿತ್ತಾ? ಈಗ ಬೇಡಾಗಿದೆಯಾ? ಸುಮ್ಮನೆ ವಿವಾದಾತ್ಮಕವಾಗಿ ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿಲ್ವಾ ಅಲ್ಪಸಂಖ್ಯಾತರು, ಮುಸ್ಲಿಂ ಬಂಧುಗಳು? ಸುಮ್ಮನೆ ಮಾತಾಡೋದು. ನಾನು ಒಳಗಡೆ ಮಾತಾಡಿಬಿಟ್ಟು ನಿಮ್ಗೆ ಪ್ರತಿಕ್ರಿಯೆ ಕೊಡ್ತೀನಿ. ನೋಡೋಣ ಇದಕ್ಕೇನು ಸದನದಲ್ಲಿ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ, ಕೊಟ್ಟ ಮೇಲೆ ಸರ್ಕಾರ ತನ್ನ ನಿಲುವನ್ನು ತಿಳಿಸುತ್ತಾ ಇಲ್ವಾ? ಏಕೆಂದರೆ ಇನ್ನೂ ಜೋರಾಗುತ್ತೆ ವಿಚಾರ ಇದು. ಒಂದು ವೇಳೆ ಏನಾದರೂ ಸರ್ಕಾರ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲ. ನೋಡೋಣ ಏನು ತೀರ್ಮಾನ ತಗೋತಾರೆ ಅಂತಂದ್ಬಿಟ್ಟು. ಇವತ್ತು ಇದಕ್ಕೆ ಲಿಸ್ಟ್ ಆಗಿದೆ ಈ ವಿಚಾರ ಕೂಡ, ಅಂದರೆ ಸದನದಲ್ಲಿ ಈ ವಿಚಾರ ಚರ್ಚೆ ಮಾಡೋದಕ್ಕೆ ಲಿಸ್ಟ್ ಆಗಿದೆ. ಹಾಗಾಗಿ ವಿಜಯಾನಂದ ಕಾಶಪ್ಪನವರು ಏನು ಪ್ರಸ್ತಾವನೆಯನ್ನು ಇಡ್ತಾರೆ, ಇಟ್ಟ ಪ್ರಸ್ತಾವನೆಗೆ ಯಾರು ಸಹಮತ ಕೊಡ್ತಾರೆ, ಯಾರು ಬೇಡ ಅಂತಾರೆ, ಯಾರು ಅಪೋಸ್ ಮಾಡ್ತಾರೆ, ಸಹಜವಾಗೇ BJP ಅವರು ಅಪೋಸ್ ಮಾಡ್ತಾರೆ.